ಗುರು ಚಂದ್ರಪುರ ಎಲ್ಲ ಪಾಸಾಗಿ ಇನ್ನೇನು ಗಡ್ಚಿರೋಲಿ ಹತ್ರ ಇದ್ದೀವಿ ಗುರು. ಬೆಳಿಗ್ಗೆ ಅಲ್ಲಿ ತೆಲಂಗಾಣದಲ್ಲಿ ದೋಸೆ ಸ್ವಲ್ಪ ಇಡ್ಲಿ ಹಾಕ್ಕೊಂಡ್ಬಂದು ಒಂದೆರಡು ಇಡ್ಲಿ ಹಾಕ್ಕೊಂಡು ಬಂದಿದ್ದು. ಇಲ್ಲಿವರೆಗೂ ಏನೂ ತಿಂದಿರಲಿಲ್ಲ, ಎಲ್ಲೂ ಟೀಗೂ ಸೈಡ್ಗೆ ಹಾಕಲಿಲ್ಲ. ಅದೇ ಟೆನ್ಷನಲ್ಲೇ ಬಂದುಬಿಟ್ಟಿದ್ವಿ. ನೆಕ್ಸ್ಟ್ ಬಾರ್ಡರ್ ಪಾಸ್ ಆದರೆ ನೆಮ್ಮದಿ ಗುರು. ಅಲ್ಲಿವರೆಗೂ ನಮಗೆ ಟೆನ್ಷನಲ್ಲೇ ಹೋಗ್ತೀವಿ ಪಕ್ಕ. ಇದಕ್ಕೋಸ್ಕರ ಇವಾಗ ಹಸುವಾಗ್ತಿತ್ತು ಅಂದ್ಬಿಟ್ಟು ನಿತಿನ ಸಮೋಸ ತೊಗೊಂಡು ಬಂದ. ಗಾಡಿಯಲ್ಲೇ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸೈಡ್ಗೂ ಹಾಕಲಿಲ್ಲ ತಿನ್ನೋಕ್ಕೆ, ಗಾಡಿಯಲ್ಲಿ ರನ್ನಿಂಗಲ್ಲೇ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಗುರು ಗಡ್ಚಿರೋಲಿ ಬಂದು ಗಡ್ಚಿರೋಲಿ ಸರ್ಕಲಲ್ಲಿ ಇವಾಗ ಲೆಫ್ಟ್ ಎತ್ಕೊಂಡು ಈ ಗುಂಡಿ ರೋಡಲ್ಲಿ ಹೋಗ್ತಾ ಇದ್ದೀವಿ ಗುರು. ಈ ರೋಡು ಸ್ವಲ್ಪ ಸ್ವರ್ಗ ನರಕ ಎಲ್ಲ ತೋರಿಸುತ್ತೆ ಆ ಥರ ಈ ರೋಡ್ಗಳಲ್ಲಿ ಬೇರೆ ಗಾಡಿಗಳು ಮೇಲೇ ಬರ್ತಾರೆ ಗುರು. ಲಾರಿಗಳು ಸರಿಯಾಗಿ ಎಳ್ದಾಡ್ತಾರೆ ಈ ಸಿಂಗಲ್ ರೋಡಲ್ಲೂ. ಅದಷ್ಟು ಹುಷಾರಾಗಿ ನೋಡ್ಕೋಬೇಕು. ಮುಂದೆ ನಮಗೆ ಮಹಾರಾಷ್ಟ್ರ ಬಾರ್ಡ್ರ್ ಪಾಸ್ ಆಗಿಬಿಟ್ರೆ ಸಾಕು ಗುರು. ಅಲ್ಲೊಂದು ಹತ್ರ ಸ್ಟೆಪ್ನಿ ಡೌನ್ ಮಾಡಿಕೊಂಡು ನೋಡಿಕೊಂಡು ಪಾಸ್ ಆಗಬೇಕು. ಅದು ಪಾಸ್ ಆಗಿಬಿಟ್ರೆ ನಿಮ್ಮದೇ ಕೊಟ್ಟೋಯ್ತೀವಿ ಅನ್ಲೋಡ್ ಪಾಯಿಂಟ್ವರೆಗೂ. ಟೂ ವೀಲರ್ಗಳು ನೋಡಿ ಹೆಂಗೆ ಹೋಯ್ತಾರೆ. ಇವರು ಸಿಂಗಲ್ ರೋಡ್ ಎಲ್ಲ ಪಾಸ್ ಆಗಿ ಇವಾಗ ಇದೇನು ಕಾಣಿಸ್ತಿದೆ ಮುಂದೆ ಹೈವೇ, ಇದು ಒಂದು ನಾಗ್ಪುರ್ ಟು ರಾಯ್ಪುರ್ ಹೈವೇ ಗುರು. ಈ ರೋಡಲ್ಲೇ ನಾವು ಬರಬೇಕಾಗಿದ್ದು. ನಾಗ್ಪುರ್ ಜಾಮ್ ಇದೆ ಅಂದ್ಬಿಟ್ಟು ಈ ಥರ ಸುತ್ತಾಡ್ಕೊಂಡು ಬಂದಿದ್ದಾಯಿತು. ಇಲ್ಲಿಂದ ನೆಕ್ಸ್ಟು ಮಹಾರಾಷ್ಟ್ರ ಬಾರ್ಡರ್ ಸಿಗುತ್ತೆ. ಬಾರ್ಡರ್ ಆದಮೇಲೆ ಮತ್ತು ಛತ್ತೀಸ್ಗಢ ಎಂಟ್ರಿ ಬಾರ್ಡರ್ ಸಿಗುತ್ತೆ. ಆಮೇಲೆ ರಾಯ್ಪುರು. ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಏನೋ ಬರುತ್ತೆ ಗುರು ರಾಯ್ಪುರು. ಈ ಥರ ಹೋಗಬೇಕು ನಾವು. ಮಹಾರಾಷ್ಟ್ರ ಎಕ್ಸಿಟ್ ಬಾರ್ಡರಲ್ಲಿ ಜಾಸ್ತಿ ಬರುತ್ತೆ ಅಂತ ಗೊತ್ತಿತ್ತು ಗುರು. ಇವಾಗೇನು ಅಲ್ಲಿ ಬಾರ್ಡರ್ ಎಂಟ್ರಿ ಆದೆ ಅಲ್ವಾ, ಅದು ವಿಡಿಯೋ ನೋಡಿರ್ತೀರ ಇವಾಗ ನೀವು. ಅಲ್ಲಿ ಕಾಟಾಗಿ ಆಗ್ತಿದ್ದು. ಬಟ್ ಅದಕ್ಕಿಂತ ಮುಂಚೆ ಏನು ಮಾಡಿದ್ವಿ ಅಂದರೆ ನೋಡ್ರಿ, ಏನು ಕಾಣಿಸ್ತಿದೆ ಇದೇ ಬಾರ್ಡರ್ ಗುರು. ಈ ಬಾರ್ಡರ್ ಪಾಸ್ ಆಗೋದಕ್ಕಿಂತ ಮುಂಚೆನೇ ನಮ್ಮ ನಿತಿನೂ ನಾನು ಸೇರಿ ಸ್ಟೆಪ್ನಿನ ಡೌನ್ ಮಾಡಿ, ಪಾಪ ನಮ್ಮ ನಿತಿನ್ ಅಲ್ಲಿಂದ ತಳ್ಕೊಂಬಂದ ಗುರು. ನಾನು ಒಬ್ಬನೇ ಪಾಸ್ ಮಾಡಿಕೊಂಡು ಬಂದೆ. ಏಕೆ ಸೇರ್ತಾ ಇಲ್ಲ? ಇವರು ಸ್ಟೆಪ್ನಿ ಎಲ್ಲ ಫಿಟ್ ಮಾಡಿಕೊಂಡು ಈಗ ಗಾಡಿಗೆ ಹತ್ತಿದ್ದೀವಿ. ಇವಾಗ ಹಾಕ್ಸಿದ್ದ ಚೀಟಿ ನೋಡ್ರಿ, 19,370 ಗುರು. ಕರೆಕ್ಟಾಗಿ 30 kg ಡಿಫ್ರೆನ್ಸ್ ಅಷ್ಟೇ. 19,400 ಪಾಸ್ ಆಗೋದು ನಮ್ಮದು ಮಾರ್ಜಿನ್ ಎಲ್ಲ ಸೇರಿ. ಇನ್ನೊಂದು ಇದು ನೋಡ್ರಿ, ಇದು ಚಂದ್ರಪುರ ಹತ್ರ ಹಾಕ್ಸಿರೋ ಕಾಟ ಗುರು. 17,880. ಅಲ್ಲಿಗೆ ಇಲ್ಲಿಗೆ ಹತ್ತತ್ರ 1 ಟನ್ 700 kg ಡಿಫ್ರೆನ್ಸ್ ಏನೋ ಬರುತ್ತೆ ಗುರು. ಇಷ್ಟು ಡಿಫ್ರೆನ್ಸು ಯಪ್ಪ. ಇವಾಗ ಹಾಕ್ಕೊಂಡು ಮುಂದೆ ನಮ್ಮ ನಿತಿನ ಅಂತೂ ಸುಸ್ತಾಗ್ಬಿಟ್ಟ ಪಾಪ. ಸ್ಟೆಪ್ನಿನ ತಳ್ಕೊಂಡು ಬಂದು. ಹಾಂ, ಹೆಂಗಿತ್ತು ಜೀವನ? ಗಾಡಿ ಪಾಸ್ ಆಗೋವರೆಗೂ ಗುರು ಬಾಯಿಗೆ ಬಂದಿತ್ತು. ನನಗಂತೂ ಹೇಳ್ಕೊಳಕ್ಕಾಗಲ್ಲ, ಅದನ್ನು ಅನ್ಭೋಗ್ಸಿದ್ರೇ ಗೊತ್ತಾಗುತ್ತೆ. ಅಷ್ಟು ಇದರಲ್ಲಿತ್ತು. ಎಟ್ಲ ಗ್ಲಾಸು ಯಾಕೆ ಹೇಳ್ತೀರಾ? ಇವಾಗ ಸ್ವಲ್ಪ ನೆಮ್ಮದಿ ಆಯಿತು. ಅಂದರೆ ನಮ್ಮದು ಬರ್ದಿರೋದು ಬಂದು ಕಾವಾರ್ದ ಪಾರ್ಟಿ. ನೋಡಿದ್ರೆ ಡಿಕ್ಲೇರ್ ಮಾಡ್ತೀನಿ, ನೀನು ಛತ್ತೀಸ್ಗಢ ಬಾರ್ಡರ್ ಪಾಸ್ ಆದಮೇಲೆ ಹೇಳು, ಎಂಟ್ರಿ ಆದಮೇಲೆ ನಾನು ಫೋನ್ ಮಾಡು, ನಾನು ಹೇಳ್ತೀನಿ ಎಲ್ಲಿಗೆ ಅಂತ ಹೇಳ್ತಾ ಇದ್ದಾರೆ. ಹೋಗೋಣ. ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಬರುತ್ತೆ ಅದು ಬಾರ್ಡ್ರು. ಅದನ್ನು ಪಾಸಾಗಿ ಅಲ್ಲಿಂದ ಡೆಸ್ಟಿನೇಷನ್ಗೆ ಹೊಟ್ಟೋಗೋಣ. ಅಲ್ಲಿಂದ ಸೀದಾ ಹಿಂಗೆ ಇನ್ನೊಂದು 10 ಕಿಲೋಮೀಟರ್ ಛತ್ತೀಸ್ಗಢ ಬಾರ್ಡ್ರ್ ಇರೋಂಗೆ ಒಂದು ಜಿಯೋ ಬಂಕ್ ಕಾಣಿಸ್ತು. ಡೀಸೆಲ್ ಬೇರೆ ಆಗಲೇ ಬರೀ ಒಂದು 5,000ಕ್ಕೆ ಹಾಕ್ಸಿದ್ವಿ ಅಷ್ಟೇ. ಇರಲಿ ಇವಾಗ ಅಂದ್ಬಿಟ್ಟು ಇನ್ನೊಂದು 4,000ಕ್ಕೆ 5,000ಕ್ಕೆ ಹಾಕ್ಸ್ಕೊಡೋಣ ಅಂದ್ಬಿಟ್ಟು ಇಲ್ಲೇ ಹಾಕಿದ್ದೀವಿ. ಗಾಡಿ ನೋಡ್ಗುರು ಯಾವ ಥರ ಗಲೀಜಾಗಿದೆ ಅಂದರೆ, ಫುಲ್ಲು ನೀಟಾಗಿ ಸರ್ವಿಸ್ ಮಾಡಿ ಪೂಜೆ ಮಾಡಿ ನಿಲ್ಸಿರೋ ಗಾಡಿನ ಎತ್ಕೊಂಡ್ಬಂದಿದ್ದು. ಇವಾಗ ನೋಡಿ ಯಾವ ಥರ ಆಗೋಗಿದೆ ಅಂದರೆ. ಈ ಕಡೆ ಆದರೂ ಪರವಾಗಿಲ್ಲ, ಆ ಕಡೆ ನೋಡಿದ್ರೆ ಭಯಂಕರ. ಅವನು ಯಾರೋ ಬಸ್ಸು ಅವನೊಬ್ಬ
ನೋಡುಗರು ಈ ಕಡೆ ಯಾವ ಥರ ಆಗೋಗಿದೆ ಅಂದರೆ ಗಾಡಿ ಹಿಂದೆ ಮ್ಯಾಟು ಡೋರ್ ಏನೂ ಆಗಿಲ್ಲ ಗುರು, ಡೋರ್ ಕರೆಕ್ಟಾಗಿ ಹೆಂಗೆ ತೊಳೆದಿದ್ದು ಹಂಗೆ ಇದೆ. ಅಪ್ಪ ಇಲ್ಲಿ ನೋಡ್ರಿ ಯಾರೋ ಬಸ್ಸವನು ಎಗರಿಸಿರೋದು ಯಾವ ಥರ ಇದೆ. ವೀಲ್ ಕ್ಯಾಪ್ ಅಂತೂ ಫುಲ್ ಕಲರ್ ಮಣ್ಣು ಕಲರ್ ತಿರುಗಿಬಿಡೈತಿ. ಇಲ್ಲಿ ಒಂದು 4,000ಕ್ಕೆ ಹಾಕ್ಸಿದ್ವಿ, 3,000 ಫೋನ್ಪೇ ಮಾಡಿ 1,000 ಕ್ಯಾಶ್ ಕೊಡ್ತೀನಿ ಅಂದರೆ 3,000ಕ್ಕೆ ಸಪ್ರೇಟ್ ಹಾಕಿ, ಆಮೇಲೆ 1,000 ರೂಪಾಯಿಗೆ ಸಪ್ರೇಟ್ ಹಾಕಿ 2 ಬಿಲ್ ಕೊಟ್ಟಿದ್ದೆ. ಹಾಂ ಆಯ್ತು ಛತ್ತೀಸ್ಗಢ ಬಾರ್ಡರ್ ಒಳಗಡೆ ಹೋಗ್ತಾ ಇದ್ದೀವಿ. 200 ರೂಪಾಯಿ ಉಳ್ಕೊಳ್ಳುತ್ತೆ ಅಂದ್ಬಿಟ್ಟು 100 ರೂಪಾಯಿ ಉಳ್ಕೊಳ್ಳುತ್ತೆ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ ಗುರು. ನಾವು ಬೈಪಾಸಲ್ಲಿ ಹೋದರೆ ಬೈಪಾಸ್ ಅಂದ್ಬಿಟ್ಟು ಸೀಲ್ ಹಾಕಿ ಕೊಡ್ತಾನೆ. ಆ ಸೀಲ್ ಹಾಕಿ ಕೊಡೋದಕ್ಕೆ 300 ರೂಪಾಯಿ. ಒಳಗಡೆ ಬಂದು ಹೊರಗಡೆ ಹೋಗೋದೆ ಗಾಡಿ ಆದರೆ ಬರೀ ಚೇಚಕ್ಕ ಗಾಡಿ ಅಂತಂದರೆ ಸಾಕು, 6 ವೀಲ್ ಗಾಡಿ ಅಂದರೆ ಬರೀ 200 ರೂಪಾಯಿ ತೊಗೊಂಡು ಕಳಿಸ್ತಾನೆ. 100 ರೂಪಾಯಿ ಉಳಿಸೋದಕ್ಕೋಸ್ಕರ ಒಳಗಡೆ ಬರ್ತಾ ಇದ್ದೀವಿ ಗುರು. ಈ ಥರ ಇರುತ್ತೆ ನಮ್ಮ ಡ್ರೈವರ್ಗಳ ಪರಿಸ್ಥಿತಿ. ಬಾರ್ಡರ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಾದರೂ ಫಸ್ಟು ಊಟಕ್ಕೆ ಹಾಕಬೇಕು ಗುರು. ಯಪ್ಪ ಬೆಳಗ್ಗೆ ತಿಂದಿರೋದು ತೆಲಂಗಾಣದಲ್ಲಿ ನೆಮ್ಮದಿಯಾಗಿ, ಮತ್ತೆ ತಿನ್ನೋದೇ ಇಲ್ಲ, ತಿನ್ನೋಕ್ಕೂ ಆಗಿಲ್ಲ ತಗೊಳ್ಳಿ. ಆ ಟೆನ್ಷನಲ್ಲಿ ಊಟ ಒಂದು ಟೀಗೂ ನಿಲ್ಸಿಲ್ಲ ಗುರು, ಆ ಥರ ಬಂದಿದ್ದೀವಿ. ಎಲ್ಲಾದರೂ ಮುಂದೆ ಎಲ್ಲಾದರೂ ಹಾಕಿ ಇವಾಗ ಹಿಂದೆಗೆ ನಾವು ಬಾರ್ಡ್ರ್ಗಳು ಇಲ್ಲ, ಹಿಂದೆಗೆ ಎಲ್ಲಾದರೂ ಹಾಕಿ ತಿನ್ಬಿಟ್ಟು ಹೋಯ್ತಾ ಇರೋದು ಆರಾಮಾಗಿ. ಒಂದು 2 ಗಂಟೆ 3 ಗಂಟೆ ಅಷ್ಟರಲ್ಲಿ ಹೊಟ್ಟೋಯ್ತೀವಿ. 2 ಗಂಟೆ ಸಾಕು, 3 ಗಂಟೆ ಏನು ಬೇಕಿಲ್ಲ, ಹೊಟ್ಟೋಯ್ತೀವಿ. ಮುಂದೆ ಹೋಗೋಣ. ಒಳ್ಳೆ ಡಾಬಾ ಹತ್ರ ಆಗದೆ ಗುರು, ಸೈಡ್ಗೆ ಊಟಕ್ಕೆ ಒಳ್ಳೆ ಊಟ ಗುರು. ಸಬ್ಜಿ ಒಂದು 4-5 ಥರ ಸಬ್ಜಿ ಕೊಟ್ಟಿದ್ರು. ಅಂದರೆ ಏನೋ ಅಂತಾರೆ ಗುರು, ನಮ್ಮ ಕಡೆ ಫುಲ್ ಮೀಲ್ಸ್ ಥರ ಹಿಂಗೆ ಥರ ತಾಲಿ ಕರೆಕ್ಟು. 4 ರೋಟಿ ತಿನ್ಕೊಂಡು ಮತ್ತು ಸ್ವಲ್ಪ ರೈಸ್ ತಿನ್ಕೊಂಡು ಅಲ್ಲಿಂದ ಪಾಸಾದ್ವಿ. ಅಲ್ಲಿಂದ ಪಾಸಾಗಿ ಮುಂದೆ ಬಂದು ರಾಯ್ಪುರ ಎಂಟ್ರಿಯಲ್ಲಿ, ಅಲ್ಲಿಂದ ಬಿಲಾಸ್ಪುರ ಹೈವೇಲಿ ಹೋಗ್ತಾ ಇದ್ವಿ. ನಮ್ಮದು ಅನ್ಲೋಡ್ ಬರ್ದಿದ್ದು ಗುರು ಕವರ್ದಾನ್ ಅವ್ರಿಗೆ, ಬಟ್ ಅವರು ಅಲ್ಲಿಗೆ ಬೇಡ ಅಂದ್ಬಿಟ್ಟು ಬೇರೆ ಲೊಕೇಶನ್ ಕಳಿಸಿದ್ದಾರೆ. ಬಾಟಾಪರ ಇಲ್ಲಿ ಮೈನ್ ಬರುತ್ತೆ. ಬಾಟಾಪರಾಗೆ ನಾವು ಬಿಲಾಸ್ಪುರ ರೋಡಲ್ಲಿ ಹೋಗಿ ಸ್ವಲ್ಪ ರೈಟ್ ಸೈಡ್ಗೆ ಹೋಗ್ತೀವಿ. ಇದು ಮುಂಗೇಲಿ ಅಂದ್ಬಿಟ್ಟು ಸ್ವಲ್ಪ ಬಾಟಾಪರಾಗೆ ರೈಟ್ ಸೈಡ್ಗೆ ಹೋದರೆ ನಾವು ಲೆಫ್ಟ್ ಸೈಡ್ಗೆ ಹೋಗ್ತೀವಿ ಗುರು ಮುಂಗೇಲಿಗೆ. ಇದೇ ಮೇನ್ ರೋಡಿಂದ ಒಂದು 30 ಕಿಲೋಮೀಟರ್ ಲೆಫ್ಟ್ ಸೈಡ್ಗೆ ಒಳಗಡೆ ಹೋಗಬೇಕು. ಅಲ್ಲಿ ಅನ್ಲೋಡು ಲೊಕೇಶನ್ ಕಳಿಸಿದ್ದಾರೆ. ಇನ್ನೇನೊಂದು ಇಲ್ಲಿಂದ ಒಂದು 50 ಕಿಲೋಮೀಟರ್ ಇದೆ ಅಷ್ಟೇ ನಮಗೆ ನಮ್ಮ ಡೆಸ್ಟಿನೇಷನು. ಹೊರಟೋಯ್ತೀವಿ 1 ಅವರಲ್ಲಿ. ಆರಾಮಾಗಿ ಹೋಗಿ ಅನ್ಲೋಡ್ ಮುಗಿಸ್ಕೊಂಡು ಆಮೇಲೆ ಯೋಚನೆ ಮಾಡೋಣ ಮತ್ತೆ ಲೋಡಿಂಗು ಏನು ಕಥೆ ಅಂತ ಇಲ್ಲ. ನಿತಿನ್ನು ತಿನ್ಬಿಟ್ಟು ಮಲಿಕೊಡ್ತೀನಿ ಅಂದ್ಬಿಟ್ಟು ಒಂದು ಸ್ಲೀಪ್ ಹಾಕ್ಕೊಂಡ ಓಡಿಸ್ತೀನಿ ಅಣ್ಣ ಬೈಪಾಸ್ ಹತ್ಸ್ಬಿಟ್ಟು ಕೊಡು ಅಂತಂದ. ನನಗೆ ನಿದ್ದೆ ಬರಲಿಲ್ಲ, ಅದಕ್ಕೋಸ್ಕರ ನಾನೇ ಓಡಿಸ್ತಾ ಇದ್ದೀನಿ. ಮುಂದೆ ಇಲ್ಲಿ ಲೆಫ್ಟಿಗೆ ತಗೋಬೇಕು ಅಂತ ಲೊಕೇಶನ್ ತೋರಿಸ್ತಿರೋ ಕಡೆ ಲೆಫ್ಟ್ಗೆ ಎತ್ಕೊಂಡು, ಅಂದರೆ ಈ ಊರ ಕಡೆ ನಾನು ಹೋಗಿಲ್ಲ ಗುರು ಯಾವತ್ತೂ ಅನ್ಲೋಡ್ಗೆ. ಲೊಕೇಶನ್ ಹಿಂಗೆ ತೋರಿಸ್ತಾ ಇದೆ. ಆ್ಯಂಡ್ ಪಾರ್ಟಿಗೆ ಕೇಳಿದೆ ಯಾವ ಥರ ಬರಬೇಕು ಅಂತ. ಅವರು ಇದೇ ರೋಡೇ ಹೇಳಿದರು. ಸೊ ಇದೇ ರೋಡಲ್ಲೇ ನಾನು ಹೋಗ್ತಾ ಇದ್ದೀನಿ. ಇಲ್ಲಿಂದ 30 ಕಿಲೋಮೀಟರು ಸಿಂಗಲ್ ರೋಡ್ ಅಂತ ನೋಡಬೇಕು. ರೋಡ್ ನೋಡಿದ್ರೆ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಏನಾದ್ರು ಚೆನ್ನಾಗಿದೆಯೋ ಗೊತ್ತಿಲ್ಲ ಗುರು. ಬೆಳಗ್ಗೆ ಎದ್ದು ನೋಡಿದ್ರೆ ಗಾಡಿ ಎಲ್ಲ ಪೂರ್ತಿ ಅನ್ಲೋಡ್ ಆಗಿಬಿಟ್ಟೈತೆ. ಒಂದು 20 ಕಿಲೋಮೀಟ್ರ್ ಇರಬೇಕಾದ್ರೆ ನಮ್ಮ ನಿತಿನನ್ನೇ ಬರ್ಸಿ ಬೆಳಗ್ಗೆ ಗಾಡಿ ಕೊಟ್ಟೆ. ಅಂದರೆ ಒಂದು ಇಲ್ಲಿ ಬರೋ ಅಷ್ಟರಲ್ಲಿ ನಾವು 3 ಗಂಟೆ ಟೈಮ್ ಆಗಿತ್ತು. ಒಂದು 20 ಕಿಲೋಮೀಟ್ರಲ್ಲಿ ಗಾಡಿ ಕೊಟ್ಟು ಇನ್ನೇನು ಮಾರ್ಕೆಟ್ ಎಂಟ್ರಿವರೆಗೂ ಇದ್ದೆ. ಮಾರ್ಕೆಟ್ ಎಂಟ್ರಿ ಆದಮೇಲೆ ಮಲಗಿಬಿಟ್ಟೆ. ನಿತಿನನ್ನೇ ಅನ್ಲೋಡ್ ಎಲ್ಲ ಮಾಡಿಸಿ, ಅಂದರೆ ಇಲ್ಲಿ ಮಂಡಿಗೆ ಅನ್ಲೋಡ್ ಆಗಿಲ್ಲ. ಒಂದು ಚಿಕ್ಕದು ಗುರು ಮಾರ್ಕೆಟು.
ಅದು ಮಾರ್ಕೆಟ್ ಯಾವ ಥರ ಇದೆ ಅಂತ. ಅಷ್ಟು ಚಿಕ್ಕದಾಗಿದೆ, ಇಷ್ಟೇ ಮಾರ್ಕೆಟು. ಅಲ್ಲಿವರೆಗೂ ಆ ಗಾಡಿ ಬುಲೆರೋ ಏನು ಯೂ ಟರ್ನ್ ಮಾಡ್ತಿದ್ದೆ ಅಲ್ಲಿವರೆಗೂ ಮಾರ್ಕೆಟ್ ಇದೆ ಅಷ್ಟೇ. ಇದೇ ಎಂಟ್ರಿ ಗೇಟು. ಮಾರ್ಕೆಟ್ ಎಂಟ್ರಿ ಆಗಿದ್ದ ತಕ್ಷಣ ಮಲಗಿಬಿಟ್ಟಿದ್ದೆ. ನಮ್ಮ ನಿತ್ಯನನ್ನೇ ಟರ್ಪಲ್ಲೆಲ್ಲ ಬಿಚ್ಚಿ ಅನ್ಲೋಡ್ ಮಾಡಿಸ್ತಿದ್ದಾನೆ. ಅನ್ಲೋಡು ಮಂಡಿಗಳಿಗೆ ಮಾಡ್ಕೊಂಡಿಲ್ಲ ಗುರು, ಯಾವುದೋ 4 ಬುಲೆರೋಗೆ ಮಾಡ್ಕೊಂಡ್ರಂತೆ. ಬುಲೆರೋಗೆ ಅನ್ಲೋಡ್ ಮಾಡಿಕೊಂಡು ಶಿಫ್ಟಿಂಗ್ ಮಾಡಿಕೊಂಡು ಹೋದ್ರಂತೆ. ಇವಾಗ ಬಾಡಿಗೆ ಕೊಡೋಕ್ಕೆ ಅಂದ್ಬಿಟ್ಟು ಬಿಡಿಸಿದ್ರು. ಇಲ್ಲಿಂದ ಬಾಡಿಗೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಇಲ್ಲಿಂದ ಇವಾಗ ಬಿಡಬೇಕು, ರಾಯಪುರ ಕಡೆ ಹೋಗೋಣ. ಅಲ್ಲಿಂದ ಹೇಳ್ತೀನಿ ಮತ್ತೆ ಇಲ್ಲಿ ಯಾವ ಕಡೆ ಲೋಡು ಅಂದ್ಬಿಟ್ಟು. ಮುಂದೆ ಹೈವೇಗೆ ಬಂದು ಬಿಲಾಸ್ಪುರ ಹೈವೇಗೆ, ಹೈವೇಲಿ ಬಂದು ಒಂದು 5,000 ಡೀಸೆಲ್ ಹಾಕ್ಸ್ಕೊಂಡು ರಾತ್ರಿ ಬಾರಿಸ್ಕೊಂಬಂದಿರೋದ್ರಿಂದ ಡೀಸೆಲ್ ಸರಿಯಾಗಿ ಕುಡ್ದಾಕಿದೆ. ಅದಕ್ಕೋಸ್ಕರ ಇವಾಗ ಒಂದು 5,000 ಹಾಕ್ಸ್ಕೊಂಡು ಛತ್ತೀಸ್ಗಢಲ್ಲಿ ರೇಟ್ ಜಾಸ್ತಿ ಅಂದ್ಬಿಟ್ಟು ಮತ್ತು ಮಹಾರಾಷ್ಟ್ರ ಎಂಟ್ರಿ ಆದಮೇಲೆ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋಣ ಎಲ್ಲರೂ ಜಿಯೋ ಬಂಕಲ್ಲಿ ಅಂದ್ಬಿಟ್ಟು ಭಾರತಲ್ಲಿ ಒಂದು 5,000 ಹಾಕ್ಸ್ಕೊಂಡು ಇವಾಗ ಮುಂದೆ ಬಂದ್ವಿ. ರಾಯಪುರ ಬಂದುಬಿಟ್ಟು ಇವರು ರಾಯಪುರ ಬೈಪಾಸಲ್ಲಿದ್ದೀವಿ. ನಾವು ಇವಾಗ ಹೋಗ್ತಾ ಇರೋದು ಬಂದು ಅಮರಾವತಿ ಕಡೆ. ಅಮರಾವತಿಗೆ ಹೋಗಿ ಅಲ್ಲಿಂದ ಕಿತ್ಲೆಹಣ್ಣು ಲೋಡ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ನಾವು ರಾಯಪುರ ಬೈಪಾಸಲ್ಲಿದ್ದೀವಿ ಗುರು. ರಾಯಪುರ ಬೈಪಾಸ್ ಹತ್ರ ಇವಾಗ ರೈಟ್ಗೆ ಯೂ ಟರ್ನ್ ಮಾಡ್ತಾ ಇದ್ದೀವಿ. ಇಲ್ಲಿ ತುಂಬ ಸರಿ ಬಂದಿದ್ದೀನಿ ಗುರು. ಈ ರಾಯಪುರ ಕಡೆಗೆ ನಾವು ಬುಟ್ಟಿ ಕೊಟ್ಟು ಗಿಡಗಳೆಲ್ಲ ಲೋಡ್ ಮಾಡ್ತಿದ್ವಿ. ಆ್ಯಂಡ್ ಟೊಮೆಟೊನೂ ಬಂದಿದ್ದೀವಿ ತುಂಬ ಸರಿ. ಆವಾಗ ಇದಿನ್ನೂ ರೋಡು ಕನ್ಸ್ಟ್ರಕ್ಷನ್ ನಡೀತಿತ್ತು ಇಲ್ಲೆಲ್ಲ ಕೆಳಗಡೆ. ಆವಾಗ ಇದು ಯೂ ಟರ್ನ್ ಮಾಡಬೇಕು ಅಂದರೆ ನರಕ ಅನ್ನಿಸ್ಬಿಡ್ತಿತ್ತು ಗುರು. ಎಲ್ಲ ಕಡೆ ಗಾಡಿಗಳು ಬಂದು ಜಾಮ್ ಆಗಿ ಆ ಥರ ಬರ್ತಾಯಿದ್ವಿ. ಇವಾಗ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಇನ್ನೂ ಟಿಫನ್ ಮಾಡಿಲ್ಲ. ನಮ್ಮ ನಿತಿನ್ ಬೇರೆ ರಾತ್ರಿ ತಿಂದ್ವಿ ಅಲ್ಲ ಅಣ್ಣ, ಅಲ್ಲೇ ಎಲ್ಲರೂ ತಿನ್ಕೊಡೋಣ ಅಂತ ಇದ್ದಾನೆ. ಚೆನ್ನಾಗಿತ್ತು ಅಂದ್ಬಿಟ್ಟು ಅದಕ್ಕೆ ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಎಲ್ಲರೂ ಸಿಕ್ಕಿದ್ರೆ ತಿನ್ಕೊಂಡು ಹೋಗೋದ ಗುರು. ರಾತ್ರಿ ಇದೇ ಪ್ಲೇಸಲ್ಲಿ ತಿಂದು ನಮ್ಮ ನಿತಿನ್ ಫಿದಾ ಆಗಿಬಿಟ್ಟವನೆ. ಒಳ್ಳೆ ಊಟ ಸಿಗುತ್ತಣ್ಣ ಇಲ್ಲೇ ಹೋಗೋಣ ಅಂತಂದ. ಒಂದು ಚೊಂಬು ಕೊಟ್ಟಿದ್ದಾರೆ ಗುರು ಮಜ್ಜಿಗೆ. ಒಂದೊಂದು ಗ್ಲಾಸ್ ಕುಡಿದು ಆಗಲೇ 5 ಥರ ಸಬ್ಜಿ ಇದೆ. ರೋಟಿಗಳಂತೂ ಅನ್ಲಿಮಿಟೆಡ್, ಎಷ್ಟಾದ್ರೂ ತಿನ್ಬೋದು. ತಿಂದು ಬಿಸಾಡ್ತಾ ಇದ್ದೀವಿ ಗುರು. ನೋಡ್ರಿ ಇದೇ ಡಾಬಾ. ರಾತ್ರಿ ಬಂದು ತಿನ್ಕೊಂಡು ಇಲ್ಲೇ ತಿನ್ಕೊಂಡು ಆಮೇಲೆ ಇಲ್ಲಿ ಹಾಕಿದ್ದೆ ಗಾಡಿ ಗುರು. ಈ ಬ್ಯಾರಿಗೇಡ್ ಥರ ಏನಿದೆ ಇಲ್ಲಿ ಹಾಕಿದೆ. ಇಲ್ಲಿ ಹಾಕಿ ಇಲ್ಲಿ ತಿನ್ಕೊಂಡು ಹೋಗಿದ್ವಿ. ನಿತಿನ್ ಅಣ್ಣ ಅಲ್ಲೇ ತಿನ್ನೋಣ ನಡೆಯೋಣ ಚೆನ್ನಾಗಿರುತ್ತೆ ಅಂತಂದ ಅಲ್ಲೇ ತಿನ್ಕೊಂಡು ನೋಡಿ ಗಾಡಿ ಆ ಕಡೆ ಹಾಕಿ ಲೊಕೇಶನಲ್ಲಿ ನೋಡಿಕೊಂಡು ಬಂದು ಇದೇ ಡಾಬಾದಲ್ಲಿ, ಏನಿದು ಶಿವಶಕ್ತಿ ಪಟ್ಯಾವಾಡಿ ಹೋಟೆಲ್, ಗಾಡಿ ಕಡೆ ಹೋಗ್ತಾ ಇದ್ದೀವಿ. ಈ ಥರ ಊಟ ಎಲ್ಲ ಕಡೆ ಸಿಕ್ಬಿಟ್ರೆ ಗುರು ಮಳೆ ಬೇರೆ ನೋಡಿ. ನಮ್ಮ ಗಾಡಿ ಈ ಕಡೆ ಆಗಿ ಆ ಕಡೆ ಹೋಗಿ ತಿನ್ನೋದಕ್ಕೋಸ್ಕರ ಆ ಥರ ಇರುತ್ತೆ ಕೆಲವೊಂದು ಕಡೆ ಊಟಗಳು. ಏನು ಮಾಡೋದು, ಇಷ್ಟ ಆಗೋ ಥರ ಎಲ್ಲ ಕಡೆ ಸಿಗಲ್ಲ ಗುರು. ನೆಮ್ಮದಿಯಾಗಿ ಊಟ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ ಗುರು. ನಾಗ್ಪುರಲ್ಲಿ ಜಾಮು ಅದೇ ಥರ ಇದೆ ಅಂತೆ. ಅದಕ್ಕೋಸ್ಕರ ನೈಟಲ್ಲಿ ಸಿಟಿ ಒಳಗಡೆ ಪಾಸ್ ಆಗ್ಬೋದು. ಇವಾಗ ಡೇಯಲ್ಲಿ ನೋ ಎಂಟ್ರಿ ಇರುತ್ತೆ, ನೈಟಲ್ಲಿ ಸಿಟಿ ಒಳಗಡೆ ಪಾಸ್ ಆಗ್ಬೋದು. ಬೈಪಾಸಲ್ಲಿ ಬರೋಕ್ಕಾಗಲ್ಲ, ಅದೇ ಥರ ಜಾಮ್ ಇದೆ ಅಂತಿದ್ದಾರೆ. ಸೊ ನಾವು ಬೇಗನೆ ಹೋಗ್ಬಿಡ್ತೀವಿ. ಎಲ್ಲಾದರೂ ಡಾಬಾ ಹತ್ರ ಹಾಕ್ಕೊಂಡು ಗಾಡಿನ ಸ್ವಲ್ಪ ವಾಶ್ ಮಾಡಿಕೊಂಡು ಗಾಡಿನ ಎಲ್ಲಾದರೂ ವಾಶ್ ಮಾಡಿಕೊಂಡು ನಾವು ಅಡುಗೆ ಮಾಡಿಕೊಂಡು ತಿನ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ಸ್ನಾನ ಮಾಡೋಣ ಅಂದ್ಕೊಂಡ್ರೆ ಮಳೆ ಬೇರೆ ಬರ್ತಾ ಇದೆ ಗುರು. ಮಳೆ ಬಂದರೆ ಸ್ನಾನ ಮಾಡೋ ಮೂಡೇ ಇರೋಲ್ಲ. ಅಲ್ಲಿ ಊಟ ಮಾಡೋದಕ್ಕೋಸ್ಕರ ಬೆಳಗ್ಗೆ ಟಿಫನ್ನು ಮಾಡಿಲ್ಲ, ಹಸ್ಕೊಂಡು ಹಂಗೆ ಬಂದಿದ್ದೀವಿ. ಮತ್ತೆ ಹೆಂಗಿತ್ತು ಊಟ? ತಿಂದ ಚೆನ್ನಾಗಿ ಅಷ್ಟು ತಿಂದ್ರು 280 ಅಷ್ಟೇ ತಾಲಿ ಅದು. ಆಯ್ತು ಇತ್ತು ಸರಿಯಾಗಿ ಒಂದು 600-700 ಆಗ್ತಾ ಇದ್ದ. ನಾವು ಒಂದಲ್ಲ ಎರಡಲ್ಲ ಗುರು, ಎಷ್ಟು ರೋಟಿ ತಿಂದಿದ್ದು? 7 ರೋಟಿ ತಿಂದು 14 ರೋಟಿ ತಿಂದು ಸ್ವಲ್ಪ ರೈಸ್ ತಿಂದಿದ್ದೀವಿ. ಅದರಲ್ಲಿ ಒಂದು 4 ಗ್ಲಾಸ್ ಮಜ್ಜಿಗೆ ಅಲ್ಲ, ಆ ಚಮ್ ತುಂಬ ಒಂದು 4 ಗ್ಲಾಸ್ ಮಜ್ಜಿಗೆ. ನಾನು 2 ಗ್ಲಾಸು, ನಮ್ಮ ನಿತಿನ್ 2 ಗ್ಲಾಸು. ಸಕ್ಕತ್ತಾಗಿತ್ತು. ಇಂಥ ಊಟ ಏನಾದರೂ ಎಲ್ಲ ಕಡೆ ಸಿಕ್ಬಿಟ್ರೆ ನೆಮ್ಮದಿ ಗುರು. ಎಲ್ಲ ಕಡೆ ಸಿಗೋಲ್ಲ. ಅದು ಸಿಕ್ಕಿದ್ದು ಅಂದರೆ ರಾತ್ರಿ ಅಲ್ಲೇ ಹಾಕಿದ್ದಕ್ಕೋಸ್ಕರ ಗೊತ್ತಾಯಿತು ನಮಗೂ. ಅದಕ್ಕೋಸ್ಕರ ತಿನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ.
ಇಷ್ಟೊತ್ತು ಮಳೆ ಇರಲಿಲ್ಲ, ಇವಾಗ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಮಳೆ ಎಲ್ಲಿವರೆಗೂ ಇದೆ ಏನು ಕತೆನೋ ಗೊತ್ತಿಲ್ಲ. ಛತ್ತೀಸ್ಗಢ ಬಾರ್ಡರ್ ಬಂದು RTO ಆಫೀಸಲ್ಲಿ ಮಾಮೂಲಿ ಕೊಟ್ಕೊಂಡು ನೋಡ್ರಿ ಈ ಥರ ಸೀಲ್ ಹಾಕಿ ಕೊಟ್ಟೋಗಿರೋ ಗಾಡಿ ನಂಬರ್ ಬರೆದು ನೋಡಿ, ಈ ಥರ ಸೀಲ್ ಹಾಕಿ ಕೊಟ್ಟು ಇದನ್ನು ತೋರಿಸ್ಕೊಂಡು ಹೊರಗಡೆ ಬರಬೇಕು. ಇನ್ನೊಂದು RTO ಆಫೀಸ್ ಮುಂದೆ ಹೋದರೆ ಈ ಥರ ಇರುತ್ತೆ ಗುರು. ಇದಕ್ಕೆ ಖಾಲಿ ಗಾಡಿಗೂ 200 ರೂಪಾಯಿ ತೊಗೊಂಡಿದ್ದ. ನಮ್ಮ ನಿತಿನನ್ನು ಕಳಿಸಿದ್ದೆ 100 ರೂಪಾಯಿ ಕೊಡು ಸಾಕು ಅಂತ, 200 ಕೇಳಿದ್ರಂತೆ, ಕೊಟ್ಟು ಸೀಲ್ ಹಾಕ್ಸ್ಕೊಂಬಂದ. ಇನ್ನೊಂದು ಇದರಲ್ಲಿ 2 ಥರ ಪಾಸ್ ಆಗ್ಬೋದು. ಈ ಥರ RTO ಆಫೀಸ್ ಒಳಗಡೆಗೂ ಬರ್ಬೋದು, ಮತ್ತು ಹಂಗೆ ಮೇನ್ ರೋಡ್ ನೋಡಿ, ಅಲ್ಲಿ ಮೇನ್ ರೋಡ್ ಕಾಣಿಸ್ತಾ ಇದೆ. ಮೇನ್ ರೋಡಲ್ಲಿ ಹೋಗಬೇಕು ಅಂದರೆ ಬೈಪಾಸ್ ಅಂದ್ಬಿಟ್ಟು ಸೀಲ್ ಹಾಕ್ಸ್ಕೊಬೇಕು ನಾವು. ಅದಕ್ಕೆ 100 ರೂಪಾಯಿ ಎಕ್ಸ್ಟ್ರಾ ತೊಗೊತಾನೆ. ನಾವು ಇವಾಗ ಒಳಗಡೆಗೆ ಹೋಗಿ ಬರ್ತಾ ಇರೋದ್ರಿಂದ 100 ರೂಪಾಯಿ ಕಡಿಮೆ ತೊಗೊತಾನೆ ಗುರು. ಆ ಥರ ಎಲ್ಲ ಇದೆ. ಛತ್ತೀಸ್ಗಢ ಎಲ್ಲ ಪಾಸಾಗಿ ಮಹಾರಾಷ್ಟ್ರ ಬಾರ್ಡರ್ಗೂ ಬಂದ್ಬಿಟ್ಟು ಮಹಾರಾಷ್ಟ್ರ ಎಂಟ್ರಿ ಆಗ್ತಿದ್ದೀವಿ ನೋಡಿ. ಇವಾಗ ಕಾಟಾ ಮೇಲೆ ಹೋಗ್ಬೇಕು ಗುರು. ಇದೇ ಬಾರ್ಡರಲ್ಲೇ ರಾತ್ರಿ ನಾವು ಪಟ್ಟಿದ್ದು ಏನಪ್ಪ ಪರದಾಟ, ಓವರ್ಲೋಡ್ ಬಂದಿದೆ ಅಂದ್ಬಿಟ್ಟು ಇದೇ ಬಾರ್ಡರಲ್ಲೇ ನಾವು ಸ್ಟೆಪ್ನಿ ಎಲ್ಲ ಡೌನ್ ಮಾಡಿ ಆ ಕಡೆಗೆ ರೋಲ್ ಮಾಡಿಕೊಂಡು, ಪಾಪ ನಮ್ಮ ನಿತಿನ್ನು ತುಂಬ ಕಷ್ಟಪಟ್ಟ. ಏನು ಮಾಡೋಕ್ಕಾಗುತ್ತೆ ಗುರು, ಕೆಲವೊಂದು ಸರಿ ಹಾಗೆ ನಮ್ಮ ಟೈಮ್ ಸರಿ ಇಲ್ಲ ಅಂತಲ್ಲ, ನಾವೇ ಮೊದಲೇ ಆ ಥರ ಓವರ್ಲೋಡ್ ಬಂದಾಗಲೇ ನಾವು ಚೆಕ್ ಮಾಡ್ಕೋಬೇಕಾಗಿತ್ತು. ನಮ್ಮದು ಸ್ವಲ್ಪ ತಪ್ಪಿದೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಬಾರ್ಡ್ರ್ ಕ್ರಾಸ್ ಮಾಡಿಕೊಂಡು ಹೋಗಬೇಕು, ಮಹಾರಾಷ್ಟ್ರ ಎಂಟ್ರಿ ಆಗ್ತೀವಿ. ಖಾಲಿ ಗಾಡಿಗೂ ಇಲ್ಲಿ ಮಾಮೂಲಿ ಕೊಡಬೇಕು ಗುರು. ಖಾಲಿ ಗಾಡಿಗೂ 50 ರೂಪಾಯಿ ಆದರೂ ಕೇಳ್ತಾನೆ.